ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕೈಗಾರಿಕಾ ಪ್ರದೇಶದ ಬಳಿ ಇರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ವೃತ್ತಿಪರ ಬಾಲಕರ ಕಾಲೇಜಿನ ಹಾಸ್ಟೆಲ್ನಲ್ಲಿ SC/ST ಸಮುದಾಯದ 180 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿಕೊಂಡು ಹಾಸ್ಟೆಲ್ನಲ್ಲಿ ಆಶ್ರಯ ಪಡೆದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಸಿಗಬೇಕಾದ ಗುಣಮಟ್ಟದ ಆಹಾರ, ಮೂಲಭೂತ ಸೌಲಭ್ಯಗಳು ಕೊರತೆ ಎದ್ದು ಕಾಣುತ್ತಿದೆಯಂತೆ. ಅದರಲ್ಲೂ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಆಹಾರಕ್ಕೆ ತುಂಬಾ ಪರದಾಡ್ತಾ ಇದ್ದಾರಂತೆ. ಪ್ರತಿದಿನ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ವಂತೆ. ಇದನ್ನ ಪ್ರಶ್ನಿಸಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದ್ರು ಕ್ಯಾರೆ ಅಂತಿಲ್ವಂತೆ. ವಾರಕ್ಕೊಮ್ಮೆ ಚಿಕನ್ ಮಾಡ್ತಾರಂತೆ, ಅದು ಮಂಗಳವಾರ ಹಾಸ್ಟೆಲ್ ಅಡುಗೆ ಭಟ್ಟ ಚಿಕನ್ ಬಿರಿಯಾನಿ ಮಾಡಿದ್ದಾರೆ. ಆದರೆ ಅದು ತಿನ್ನಲು ಯೋಗ್ಯವಿಲ್ಲವಂತೆ. ಅರ್ಧಂಬರ್ಧ ಬೆಂದ ಚಿಕನ್ ಇಲ್ಲದ ಬಿರಿಯಾನಿ ಅನ್ನವನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಕೋಪಗೊಂಡು ಊಟದ ಪಾತ್ರೆಗಳನ್ನು ಹಾಸ್ಟೆಲ್ ಆವರಣದಲ್ಲಿಟ್ಟು ಅನ್ನಕ್ಕಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಹಾಸ್ಟೆಲಿಂದ ಮಾತಾಡ್ತಿರೋ ಅಂಬೇಡ್ಕರ್ ಹಾಸ್ಟೆಲಿಂದ ಬಾಯ್ಸ್ ಪ್ರೊಫೆಷನಲ್ ಹಾಸ್ಟೆಲು. ನಾನು ಇಲ್ಲೂ ವ್ಯಾಸಂಗ ಮಾಡ್ತಿದ್ದೀನಿ. ಬಟ್ ಇಲ್ಲಿ ಅಂತಂದರೆ ನಾನು 5 ವರ್ಷದಿಂದ 5ನೇ ತರಗತಿಯಲ್ಲಿ 5 ವರ್ಷ ಆಯಿತು ಇಲ್ಲಿ ಬಂದು. ಪ್ರತಿ ಸರಿ ನಾವು ವಾರ್ಡನ್ಗೆ ಅರ್ಪಿಸ್ತಾ ಇದ್ವಿ. ಸಮಸ್ಯೆಗಳು ಲೆಟ್ರಲ್ಲಿ ಬರೆದಿದ್ವಿ, ADಗೆ ಫೋನ್ ಮಾಡ್ತಿದ್ವಿ, DDಗೆ ಫೋನ್ ಮಾಡ್ತಿದ್ವಿ. ವಾರ್ಡನ್ಗೆ ಪ್ರತಿ ಸಾರಿ ಈ ಥರ ಸಮಸ್ಯೆಗಳು ಉಂಟಾಗ್ತಿದ್ದಾವ ಅಂತ ಹೇಳ್ತಾ ಇದ್ದೀವಿ. ಸ್ವಚ್ಛತೆಯಿಂದ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು. ಊಟ ಆದರೆ ಇದು ಒಂದೇ ಸಾರಿ ಮಾತ್ರ ಅಲ್ಲ, ಪ್ರತಿ ತಿಂಗಳು ಪ್ರತಿ ಹುಡುಗರು ಅನುಭವಿಸ್ತಿರೋಂಥ ಇದು ತೊಂದರೆಗಳು. ಪ್ರತಿಯೊಬ್ಬರು ನೀರಿನ ಬೆಳಗಿನ ಜಾವಲ್ಲಿ ನೀರು ಕುಡಿಯೋಕೆ ಬಿ ನೆಟ್ಟಿಗಿಲ್ಲ, ಹಾಲು ಬಿ ಕರೆಕ್ಟಾಗಿ ಪ್ರೊವೈಡ್ ಮಾಡ್ತಿಲ್ಲ, ಟೀಗೂ ಕರೆಕ್ಟಾಗಿ ಕೊಡೋದಲ್ಲ, ಮೊಸರು ಕೊಡಲ್ಲ, ಒಳ್ಳೆಯ ರೀತಿಯಾದ ತರಕಾರಿಗಳನ್ನು ಒದಗಿಸ್ಕೊಡಲ್ಲ. ನೆಟ್ಟಿಗಾದಂತಂದರೆ ಒಂದು ಯಾವುದೇ ಒಂದು ಸಿಬ್ಬಂದಿಗಳನ್ನ ಎಷ್ಟು ಗಂಟೆ ತನಕ ಇಟ್ಕೊಬೇಕಂತಂದರೆ ಒಂದು ಕಾನೂನು ಐತೆ. ಇವ್ರನ್ನ 8 ಗಂಟೆಯಿಂದ ಕರ್ಕೊಂಬಂದು 8 ಗಂಟೆ ತನಕ ಇಡಿಸ್ಕೊತಿದ್ದಾರೆ. ಇವ್ರನ್ನ ಎಲ್ಲೋ ಅಡುಗೆ ಬಟರ್ ಮಾಡಿದವರು ಅವ್ರ ಪ್ರೆಷರ್ನಿಂದ ಇವ್ರು ಈ ಥರ ಮಾಡ್ತಿದ್ದಾರೆ. ಶಿಫ್ಟ್ ಮಾಡ್ತಿದ್ರೆ ಯಾವುದೇ ರೀತಿಯಲ್ಲಿ ತೊಂದರೆ ಬಿ ಒದಗಿಸ್ಕೊಡಲ್ಲ. ಅದು ಏನು ಅಂತಂದರೆ ನಾವೇನು ಮಾತಾಡೋಕ್ಕೆ ಬರಲ್ಲ. ಅವು ಏನಿದ್ರೆ ವಾರ್ಡನ್ನೇ ಮಾಡಬೇಕು ಇವೆಲ್ಲ. ಯಾಕಂದ್ರೆ ನಮಗೆ ಏನೋ ಪವರ್ಸ್ ಇಲ್ಲ, ನಮಗೆ ಊಟ ಕರೆಕ್ಟಾಗಿ ಕೊಡ್ತಿಲ್ಲ. ಈ ಊಟದ ಪ್ರತಿ ಸಾರಿ ನಾವು ಪ್ರತಿ ದಿನ ನಾವು ಈ ಥರ ಪ್ರತಿಯೊಬ್ಬರು ಸಮಸ್ಯೆಗಳನ್ನು ಒದಗಿಸ್ಕೊಟ್ರೆ ಅವ್ರು ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಬರೀ ಏನಂತಾನಂದರೆ ಇದೊಂದು ಸಾರಿ ಎಕ್ಸ್ಕ್ಯೂಸ್ ಕೊಡಿ ಪ್ರತಿ ಸಾರಿ ಹೇಳೋದಿದೆ ಅಷ್ಟೇ ಬಿಟ್ಟು ಇನ್ನು ಹೆಚ್ಚಿಗೆ ಮಾತಾಡೋದೇ ಇಲ್ಲ. ಪ್ರತಿಯೊಬ್ಬರಿಗೆ ಇಲ್ಲಿ ಬೇರೆ ಪ್ರದೇಶದಿಂದ ಬಂದಿದ್ದಾರೆ. ಪ್ರತಿಯೊಬ್ಬರು ಎಲ್ಲಿಂದಂದರೆ ಉತ್ತರ ಕರ್ನಾಟಕ, ರಾಯಚೂರಿನಿಂದ, ಯಾದಗಿರಿನಿಂದ, ಎಲ್ಲಿಂದನೇ ಬಂದಿದ್ದಾರೆ. ಆ ಹುಡುಗರಿಗೆ ಊಟ ಕರೆಕ್ಟಾಗಿಲ್ಲ ಅಂದರೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇನ್ನೂ ವೈದ್ಯಗಳು ತೊಗೊತಿದ್ದಾರೆ. ಪ್ರತಿ ಚಿಕ್ಕಬಳ್ಳಾಪುರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ಪ್ರತಿ ಚಿಕಿತ್ಸೆ ಪಡ್ಕೊತಿದ್ದಾರೆ ಈ ಊಟ ತಿಂದುಬಿಟ್ಟು. ಪ್ರತಿದಿನ ಆಗ್ತಿರೋಂಥ ಕೆಲಸಗಳು ಇವೆ. ಊಟ ನೆಟ್ಟಿಗಿಲ್ಲ, ಫುಡ್ ಪಾಯ್ಸನ್ಗಳು ಆಗ್ತಿದ್ದಾವೆ. ಇವ್ರು ಮಾಡ್ತಿರೋಂಥ ಊಟಗಳು ಹೆಂಗಂತಂದರೆ ಹಸಿಟ್ಟು ಇರ್ತೈತಲ್ಲ, ಹಸಿಟ್ಟು ಇಡ್ಲಿಯನ್ನು ರುಬ್ಬಿಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಹೆಗ್ಣಗಳಿರ್ತಾವಲ್ಲ, ಹೆಗ್ಣಿಯ ಚಟ್ನಿಯಲ್ಲಿ ಆ ಹಿಟ್ಟು ಮೇಲೆ ಬಿದ್ದು ನೊಣಗಳು ಬಿದ್ದಿರ್ತಾವೆ. ಅದು ಫುಲ್ ಅಂಥವು ಊಟಗಳು ಮಾಡಿಬಿಟ್ಟು ನಮ್ಗೆ ಇಡ್ಲಿಯನ್ನು ಒದಗಿಸ್ಕೊಡ್ತಾರೆ. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಒಂದು ನೀಟಾಗಿ ಯಾವುದೂ ಇಲ್ಲ. ಡಾಲ್ಡೆ ಎಷ್ಟು ಹಾಕ್ತಾರಂತಂದು ವಿಪರೀತ ಡಾಲ್ಡೆಗಳು ಹಾಕೋದು, ವಿಪರೀತವಾಗಿ ಏನೋ ತರಕಾರಿಗಳು ತರೋದು, A ಸರ್ಟಿಫಿಕೇಟ್ ತರಕಾರಿಗಳು. ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಥರ್ಡ್ ಗ್ರೇಡ್ ಇರ್ತಾವಲ್ಲ ತರಕಾರಿಗಳು, ಅಂಥ ತರಕಾರಿಗಳು ತಂದು ಒದಗಿಸ್ಕೊಡೋದು ನಮಗೆ. ನೋಡ್ತಾ ಇದ್ದೀರಿ. ಇದು ಅಂತಂದರೆ ಪ್ರತಿಯೊಂದು ಎವಿಡೆನ್ಸ್ಗಳು ನಾವು ಇಟ್ಕೊಂಡಿದ್ದೀವಿ, ತೋರ್ಸೋಕೆ ರೆಡಿ ಇದ್ದೀವಿ. ಈ ಥರ ಸಮಸ್ಯೆಗಳು, ಇದಕ್ಕೆ ನೀವು ಪರಿಹಾರ ನೀವು ಒದಗಿಸ್ಕೊಡಿ ಅಷ್ಟೇ. ನೋಡಬೇಕಾದ್ರೆ ನೋಡಿ. ವಾಟ್ರು ಸಮಸ್ಯೆಗಳಿದ್ವು. ಅವರೇ ವಾಟ್ರ್ ನಾವು ಹೇಳಿದ ತಿಂಗಳ ಮೇಲಿನಿಂದ ವಾಟ್ರ್ ಅನುಭವಿಸ್ತಾ ಅವರೇ ಇವಾಗ ಮಾಡಿದ್ದಾರೆ. ಇಲ್ಲ ಅಂತಿಲ್ಲ, ವಾಟ್ರನ್ನ ಒದಗಿಸ್ಕೊಟ್ಟಿದ್ದಾರೆ, ಅದು ಕೊಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನೀರು ಬಿ ತುಂಬಿಸಲ್ಲ, ಯಾವುದೂ ಮಾಡಲ್ಲ. ಈಗ ಬೆಳಗಿನ ಜಾವ ಹುಡುಗರು ವಾಶ್ರೂಮ್ ಯೂಸ್ ಮಾಡ್ತಾರೆ, ಅದರಲ್ಲಿ ಒಂಚೂರು ನೀರಿರಲ್ಲ. ಏನನ್ನು ಕೇಳಿದ್ರೆ ವಾಟ್ರ್ ಹೋಗೈತೆ. ಮಿನಿಮಮ್ ಅಂತಂದ್ರೆ 7 ತಿಂಗಳು ಎಷ್ಟು ಅಂತಂದರೆ 2 ವರ್ಷ ಆಯಿತು. 4 ವರ್ಷ ಆಗ್ತೈತೆ ಒಂದು ಬೋರ್ ಹಾಕ್ಸೋಕ್ಕೆ ಇಷ್ಟೊತ್ತು. ಅದನ್ನ ಬೋರ್ ಹಾಕ್ಸೋದು ಪ್ರತಿಯೊಂದು ದುಡ್ಡು ಅವರು ಒದಗಿಸ್ಕೊಟ್ಟು ತಿಂದಿದ್ದಾರೆ ಆಲ್ರೆಡಿ. ಕೇಳಿದ್ರೆ ನಾವೇಂತಾರೆ ಬಿಡ್ಬಿಡ್ರಿ ಅವೆಲ್ಲ ಕೇಳೋ ನಿಮ್ಗಿಲ್ಲ, ನಿಮ್ಗೆ ಜಸ್ಟ್ ನೀರು ಅಷ್ಟೇ ತಾನ ಅಂತಂದ್ರೆ ನೀರು ಅವಧಿವರೆಗೆ ಕೊಡಲ್ಲ. ಬಿಲ್ ಮಾಡ್ಕೊತಾರ, ತಿಂತಾ ಇದ್ದಾರೆ ಬಿಲ್ಲನ್ನ ಬಿ. ಪ್ರತಿಯೊಂದು ಬಿಲ್ನ ಅವರು ತಿಂತಾ ಇದ್ದಾರೆ. ಪ್ರತಿಯೊಂದು ನಮ್ಗೆ ನೀಡ್ತಿರೋಂಥ ಸೌಲಭ್ಯಗಳು ಯಾವುದೂ ಕರೆಕ್ಟಾಗಿ ಕೊಡ್ತಿಲ್ಲ. ನೀಡ್ತೀವಂತಂದು DDಗೆ ADಗೆ ಒದಗಿಸ್ಕೊಡ್ತಾರೆ ಪ್ರತಿಯೊಂದು ಲೆಟರ್ನ. ಅವರು ಅದ್ರ ಬಂದಿರೋಂಥ ಎಷ್ಟು ಮೊತ್ತ ಇರ್ತೈತಲ್ಲ ಆ ಮೊತ್ತವನ್ನು ಇವರೇ ತಿಂತಾ ಇದ್ದಾರೆ ಅಷ್ಟೇ. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಾರಿ ವೃತ್ತಿಪರ ಬಾಲಕರ ಕಾಲೇಜಿನ ವಿದ್ಯಾರ್ಥಿ ನಿಲಯ ಒಂದಲ್ಲ ಒಂದು ವಿಷಯಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಯಾವಾಗ ಹೋರಾಟ ಮಾಡಿದ್ರೋ ಸ್ಥಳಕ್ಕೆ ಹಾಸ್ಟೆಲ್ ವಾರ್ಡನ್ ಓಡೋಡಿ ಬಂದಿದ್ದಾರೆ. ವಿದ್ಯಾರ್ಥಿಗಳ ಮತ್ತು ವಾರ್ಡನ್ ಜೊತೆ ವಾಗ್ವಾದ ನಡೆದೇ ಹೋಯಿತು. ಆದರೆ ವಾರ್ಡನ್ ಮಾತ್ರ ಹಾಸ್ಟೆಲ್ನಲ್ಲಿ ಅಡುಗೆ ಭಟ್ರುಗಳಿಗೆ ಹೇಳಿ ಸರಿಯಾಗಿ ಊಟದ ವ್ಯವಸ್ಥೆ ಮಾಡಿಸ್ಕೊಡೋದಾಗಿ ಹೇಳಿದ್ದಾರೆ. ರೈಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್.
ಅದು ನಾವು 6 ಗಂಟೆವರೆಗೂ ಇಲ್ಲೇ ಇದ್ದೀವಿ ಸರ್. 6 ಗಂಟೆವರೆಗೂ ಇದ್ಬಿಟ್ಟು ಅವ್ರಿಗೆಲ್ಲ ಏನೇನು ಬೇಕೋ ಅವೆಲ್ಲ ಕೊಡಿಸ್ಬಿಟ್ಟು ನೀಟಾಗಿ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ನಮಗೆ ಇನ್ನೊಂದು ಹಾಸ್ಟೆಲ್ ಇತ್ತು ಸರ್, ಅಲ್ಲಿಗೂ ವಿಸಿಟ್ ಮಾಡಿದ್ದೀವಿ ಸರ್. ಅಲ್ಲಿಗೆ ಬರೋಷ್ಟೊತ್ತಿಗೆ ಇಲ್ಲಿ ಇವರು ಒಬ್ಬರು ಅಡುಗೆ ಅವರು ಹೆಡ್ ಕುಕ್ ಅಮರ್ ಅಂತ ಹೇಳ್ಬಿಟ್ಟು ಅವರು ಈ ಥರ ಬೆಂದಿಲ್ಲ ಅಂತ ಎಲ್ಲ ಮಕ್ಕಳೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್. ಮತ್ತು ಚಿಕನ್ನು ಕೂಡ ನಾವು ಬಯೋಮೆಟ್ರಿಕ್ ಪ್ರಕಾರ ನಾವು ಕೊಡ್ತೀವಿ ಸರ್, ಅದು ಕಮ್ಮಿ ಅಂತ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ಹೇಳಿದ್ದೀವಿ ಸರ್, ತಂದು ಕೊಟ್ಟು ಮಾಡಿಸ್ತೀವಿ ಸರ್. ಸರ್ ನಾನು ಈಗಲೇ ಸರ್ ಜಸ್ಟ್ ಬಂದಿದ್ದು, ಈ ಹಾಫ್ ಆನ್ ಅವರ್ ಆಯಿತು ಬಟ್ ಅದನ್ನು ನೋಡೋಕ್ಕೆ ನನಗೆ ಒಳಗಡೆನೇ ಬಿಡಲಿಲ್ಲ ಸರ್ ಇವರು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಸರ್. ನಮ್ಮ ಒಂಚೂರು ಬೇಯಬೇಕು ಸರ್, ಅದನ್ನೇ ಸರ್ ಅಡುಗೆ ಅವ್ರಿಗೆ ನಾವೆಲ್ಲ ಕೊಟ್ಟಿದ್ದೀವಿ ಸರ್. ಅಡುಗೆ ಅವ್ರು ನಾನು ಅದು ರೈಸ್ ಸ್ವಲ್ಪ ಸರ್ ಒನ್ ಟೈಮ್ ಪಲಾವ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಸರ್, ನಾನು ನೋಡಿದ್ದೀನಿ ಸರ್. ಸರ್ ನಾನು ಏನು ಬೇಕೋ ಅದನ್ನೆಲ್ಲ ಕೂಡ ಮಾಡಿದ್ದೀನಿ ಸರ್. ನಾನು ಖುದ್ದು ಮಾಡಿಸಿದ್ದೀನಿ ಸರ್. ಕೆಲವೊಂದು ಸಲ ಮಿಸ್ಟೇಕ್ ಆಗಿರ್ಬೋದು, ಬಟ್ ನಾನು ನೀಟಾಗಿ ನೋಡ್ಕೊಂಡಿದ್ದೀನಿ ಸರ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಅಂಬೇಡ್ಕರ್ ಹಾಸ್ಟೆಲ್ಗಳಲ್ಲಿ ಆಶ್ರಯ ಪಡೆಯುತ್ತಿರುವ SC/ST ಸಮುದಾಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ, ಮೂಲಸೌಕರ್ಯಗಳ ವಿಚಾರದಲ್ಲಿ ಲೋಪದೋಷಗಳು ಎದ್ದು ಕಾಣ್ತಾ ಇವೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.